ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಡೆಲ್ಲಿಯಲ್ಲಿ ಮತ್ತೊಮ್ಮೆ ಒಗ್ಗಟ್ಟನ್ನ INDA ಒಕ್ಕೂಟ ಪ್ರದರ್ಶನ ಮಾಡಿದೆ. ಸಂವಿಧಾನ ಕ್ಲಬ್ನಲ್ಲಿ ಇಂಡಿಯಾ ಒಕ್ಕೂಟದ 23 ಪಕ್ಷಗಳು ಸಭೆ ಮಾಡಿದ್ರು. ಸಭೆಗೆ DMK ಬಂದಿರಲಿಲ್ಲ, ಆಮ್ ಆದ್ಮಿ ಪಾರ್ಟಿ ಬಂದಿರಲಿಲ್ಲ. ಸೋನಿಯಾ ಗಾಂಧಿ, ಖರ್ಗೆ, ರಾಹುಲ್, ಮಮತಾ ಬ್ಯಾನರ್ಜಿ, ಅಖಿಲೇಶ್, ತೇಜಸ್ವಿ ಯಾದವ್, ಸುಪ್ರಿಯಾ ಸುಳೆ, ಓಮರ್ ಅಬ್ದುಲ್ಲಾ, ಮೆಹಬೂಬ್ ಮುಫ್ತಿ ಹೀಗೆ ಇನ್ನೂ ಹಲವರು ಭಾಗಿಯಾಗಿದ್ರು. TVK ಅವರೇನೋ ಅವರ ಕಡೆಯವ್ರನ್ನ ಕಳಿಸ್ಕೊಟ್ಟಿದ್ರಂತೆ, ವಿಜಯ್ ಅವರೇನು ಹೋಗಿರಲಿಲ್ಲ. ಬಟ್ ಅವ್ರದ್ದೊಂಥರ ಕತೆ ಬಿಡಿ. ಸೊ ಇದೀಗ 5 ವಿಚಾರಗಳಲ್ಲಿ ಇಂಡಿಯಾ ಒಕ್ಕೂಟ ಇವತ್ತು ಚರ್ಚೆ ಮಾಡಿದೆ. SIR ವಿಚಾರದಲ್ಲಿ ಮುಖ್ಯ ನ್ಯಾಯಮೂರ್ತಿಗೆ ಪತ್ರ ಬರೆಯೋಕೆ ನಿರ್ಧಾರ ಮಾಡಿದಾರಂತೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಬಿಕಾಸ್ ಆಫ್ ನೀಟ್. CBSE ಸಿಲೆಬಸ್ ಅಲ್ಲಿ CBSE ಎಕ್ಸಾಮ್ನಲ್ಲಿ ಏನಾಯ್ತು, ನೀಟ್ ಎಕ್ಸಾಮ್ನಲ್ಲಿ ಏನಾಯ್ತು, ಇಷ್ಟೆಲ್ಲ ಆಗಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಒಬ್ಬ ಮಂತ್ರಿ ರಾಜೀನಾಮೆ ತಗೊಳಕ್ಕಾಗ್ತಾ ಇಲ್ವಲ್ಲ, ಇದಕ್ಕೆ ಒತ್ತಾಯ ಮಾಡ್ಬೇಕ್ರಿ ನಾವು ಅಂತ. 2ನೇ ವಿಚಾರ, ಪ್ರತಿ 2 ತಿಂಗಳಿಗೊಂದ್ಸಲ ಇಂಡಿಯಾ ಒಕ್ಕೂಟದ ಸಭೆ ಮಾಡ್ಬೇಕಂತ ಇನ್ಮೇಲೆ ತೀರ್ಮಾನ ಮಾಡಿದಾರಂತ. ಹಿಂಗೆ ದೇಶದ ಅರ್ಥವ್ಯವಸ್ಥೆಗೆ ಅಂದ್ರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಚರ್ಚೆಗೆ ಸರ್ವ ಪಕ್ಷಗಳು ಸಭೆಯನ್ನ ಮಾಡಿ ಅಂದ್ರೆ ಸರ್ವ ಪಕ್ಷಗಳ ಸಭೆ ಕರೆಯೋಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸಭೆಯಲ್ಲಿ ಇಂಡಿಯಾ ಒಕ್ಕೂಟದ 23 ಪಕ್ಷಗಳು ಭಾಗಿಯಾಗಿದ್ವು. DMK ಬರಲಿಲ್ಲ ಬಿಕಾಸ್ ಇವರು ನೋಡ್ರಿ ಎಂತ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಹೋಗ್ಬಿಟ್ರು ನೋಡ್ರಿ, ನಮ್ಮ ಜೊತೆ ಇದ್ದು ಅಂದ್ಕೊಂಡು ತಮಿಳ್ನಾಡವ್ರ ಕತೆ. ಆಮ್ ಆದ್ಮಿ ಅವರು ಹೋಗಿಲ್ಲ. ಬಟ್ ಮಮತಾ ಬ್ಯಾನರ್ಜಿ ಅವ್ರು ಸ್ವಲ್ಪ ಹಿಂದೆ ಉಳಿತಾ ಇದ್ರು. ಅವಾಗೆಲ್ಲ ಸ್ವಲ್ಪ ಆಟಿಟ್ಯೂಡ್ ಇತ್ತು. ಬಟ್ ಈಗಿಲ್ಲ, ಆಟಿಟ್ಯೂಡ್ ಎಲ್ಲ ಕಡೆ ಮಲ್ಗಿದೆ. ಅವ್ರಿಗೆ ಉಳಿಸ್ಕೊಂಡ್ರೆ ಸಾಕು ಅನ್ನಂಗಾಗಿದೆ. ಅವ್ರ ಪಕ್ಷ ಉಳಿಸ್ಕೊಂಡ್ರೆ ಸಾಕು ಅನ್ನಂಗಾಗ್ಬಿಟ್ಟಿದೆ. ಅವ್ರಿಗೆ ಓಡ್ ಬಂದಿದ್ದಾರೆ ಮಮತಾ ಬ್ಯಾನರ್ಜಿ. ಓಕೆ, ಇದೀಗ ಇಂಡಿಯಾ ಒಕ್ಕೂಟ ಶೀಘ್ರದಲ್ಲೇ ಛಿದ್ರವಾಗುತ್ತೆ ಅಂತ ಬಿಜೆಪಿ ಭವಿಷ್ಯ ನುಡಿತಾ ಇದೆ. ಡೆಲ್ಲಿಯಲ್ಲಿ ನಡೆದ ಸಭೆಯನ್ನ ಭಾರತೀಯ ಜನತಾ ಪಾರ್ಟಿ ಅಥವಾ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಓಕೆ, ಇವತ್ತು ಇನ್ನು ಮುಂದಕ್ಕೆ ನಾವು ಹೇಗೆ ಒಗ್ಗಟ್ಟಾಗಿರ್ಬೇಕು, ಇರಲಿಲ್ಲ ಅಂದರೆ ನಮಗೆ ಹೆಂಗೆ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಾರೆ ಇವ್ರುಗಳು, ನಾವು ಏನೇನು ಮಾಡಬೇಕು, ನಮ್ಮ ಸ್ಟ್ರಾಟಜಿ ಹೇಗಿರಬೇಕು, ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು BJPನ ಹೆಂಗೆ ಕಡೆ ಮಲಗಿಸ್ಬೇಕು. ಮುಕ್ಕಾಲು ಭಾಗ ಕೇಸರಿ 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 ಭಾರತದಲ್ಲಿ ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಕಡೆ ನಾವಿದ್ದೀವಿ. ಇನ್ನು ಮುಂದಕ್ಕೆ ಕೇಸರಿಯನ್ನು ಅಳಿಸೋದು ಹೆಂಗೆ, ನಾವು ಏನೇನು ಹೋರಾಟ ಮಾಡಬೇಕು, ಹೆಂಗೆ ಒಗ್ಗಟ್ಟಾಗಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗಿರುತ್ತೆ. ಆಗಾಗ ಸಿಗ್ತಾ ಇರೋಣ, ಒಂದು ಕಾಫಿ ಸಿಪ್ ಹಾಕೋಣ ಅನ್ನೋ ರೀತಿಯಲ್ಲಿ. ಈಗ ಪಂಚರಾಜ್ಯಗಳ ಚುನಾವಣೆ ಆಗ್ತಾ ಇದ್ದಂತೆ INDA ಮೊದಲ ಸಭೆ ಇವತ್ತು ನಡೆದಿರೋದು. ಬಿಜೆಪಿ ಇದನ್ನ ನಾವು ಆಲ್ರೆಡಿ ಪ್ರಸ್ತಾಪ ಮಾಡಿದ್ವಿ, ಭವಿಷ್ಯ ನುಡಿದಿದೆ ಈ INDA ಬಗ್ಗೆ. ಇವ್ರು ಇರಲ್ಲ ರೀ, ಇವ್ರ ಭವಿಷ್ಯ ಇಷ್ಟೇ, ಇಂಡಿ ಒಕ್ಕೂಟ ಅನ್ನೋದು ಛಿದ್ರ ಆಗೋಗ್ಬಿಡುತ್ತೆ ಅಂತ ಬಿಜೆಪಿ ಭವಿಷ್ಯ ನುಡಿದಿದೆ. ಇವರು ಸುಮ್ಮನೆ ಕಾಲೆಳೆಯಕ್ಕೆ ಹೇಳಿದ್ರು ರಾಜಕೀಯ ಟೀಕೆ ಅಂತ ನಾವು ಅಷ್ಟೊಂದು ಲೈಟಾಗಿ ತಗೊಳಂಗಿಲ್ಲ ಬಿಜೆಪಿಯ ಇವತ್ತಿನ ಈ ಸ್ಟೇಟ್ಮೆಂಟ್ ಅನ್ನ. ಬಿಕಾಸ್ ಅಲ್ಲಿರೋರೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಹೋಗಿಲ್ಲ, ಅವರಿಗೆ ಅನಿವಾರ್ಯತೆಗೆ ಸಿಗಾಕೊಂಡು ಹೋಗಿರೋದು. ಇದೇ ಮಮತಾ ಬ್ಯಾನರ್ಜಿ ಅವರು ಕ್ಯಾರೆ ಅಂತಿರ್ಲಿಲ್ಲ INDAಗೆ, ನಾನು ಹೇಳಿದ್ದೆ ಆಗಬೇಕು ಅನ್ನೋರು ಇವತ್ತು ನೋಡಿ ಹೋಗಿ ಕೂತಿದ್ದಾರೆ. ಬಿಕಾಸ್ ಅವ್ರ ಪಕ್ಷ ಹೆಂಗಾಗಿದೆ, 28 ವರ್ಷಗಳ ಅಧಿಕಾರ ಮಣ್ಣುಮುಕ್ಕೋಗಿದೆ. ಇನ್ ಮುಂದಕ್ಕಾರು ಎಚ್ಚರಿಕೆ ತಗೋಬೇಕು ಅಂತ. ಅಂಡ್ ಎಷ್ಟೋ ಜನಕ್ಕೆ ರಾಹುಲ್ ಗಾಂಧಿಯ ಲೀಡರ್ಶಿಪ್ ಒಪ್ಕೊಳ್ಳಕ್ ರೆಡಿ ಇಲ್ಲ ಅವರಲ್ಲಿ. ಎಲ್ಲಿ ಇದೇ INDAಯಲ್ಲಿ ಅವ್ರವ್ರದ್ದೇ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಇದ್ದಾವೆ, ನಾವ್ಯಾಕೆ ಇವ್ರನ್ನ ಒಪ್ಕೋಬೇಕು ಅಂತ. ಬಟ್ ಈಗ ಶತ್ರುವಿನ ಶತ್ರು ಮಿತ್ರ, ಚಾಣಕ್ಯನ ನೀತಿಯನ್ನ ಅನುಸರಿಸಲೇಬೇಕು. ಇಷ್ಟನೋ ಇಷ್ಟ ಇಲ್ದೇನೋ ಅದಕ್ಕೆ ಮುಂದೆ ಆಗ್ತಾ ಇದ್ದಾರೆ ಅಷ್ಟೇ. ಓಕೆ, ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ನನ್ನ ಕಲ್ಲಿಗ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಜನಬಂಧನ ಅಂತ ಮಾಡಿದ ಈ ಸಭೆಯ ಹೈಲೈಟ್ಸ್ ಏನು, ಏನೇನು ಮೀಟಿಂಗ್ ಮಾಡಿದ್ರು, ಎಷ್ಟು ಜನ ಸೇರಿದ್ರು, ಕೆಲವ್ರು ಯಾಕೆ ಬಂದಿರಲಿಲ್ಲ, ಇದರ ಭವಿಷ್ಯವನ್ನ ನುಡಿದಿರೋ ಬಿಜೆಪಿಯ ಭವಿಷ್ಯ ನಿಜ ಆಗ್ಬೋದಾ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಶಿವು. ಖಂಡಿತ ವಿದ್ಯಾ, INDA ಮೈತ್ರಿಕೂಟದ ಭವಿಷ್ಯ ಬಿಜೆಪಿ ನಿರ್ಧಾರ ಮಾಡೋದಕ್ಕಿಂತ ಹೆಚ್ಚಾಗಿ INDA ಮೈತ್ರಿಕೂಟದ ಮಿತ್ರ ಪಕ್ಷಗಳು ನಿರ್ಧಾರ ಮಾಡಬೇಕಾಗಿದೆ. ಯಾಕೆಂದ್ರೆ ಆರಂಭಿಕ ಆಘಾತ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಗೆ ಮತ್ತು INDA ಮೈತ್ರಿಕೂಟದ ನಾಯಕರುಗಳಿಗೆ DMK ಈ ಒಂದು ಮೈತ್ರಿಕೂಟದಿಂದ ಹೊರಬಂತು. ಬಿಕಾಸ್ ಆಫ್ ತಮಿಳುನಾಡು ರಾಜಕೀಯದಲ್ಲಿ ನಡೆದಂತಹ ಭಾರಿ ಬದಲಾವಣೆ, ಕಾಂಗ್ರೆಸ್ TVKಗೆ ಸಪೋರ್ಟ್ ಕೊಡ್ತು ಅನ್ನೋ ಕಾರಣಕ್ಕೋಸ್ಕರ DMK ಈಗ ಕಾಂಗ್ರೆಸ್ ವಿರುದ್ಧ ಮುರ್ಕಂಡು ಬಿದ್ದಿದೆ. ಸೊ ಹಾಗಾಗಿ ನಾವು INDA ಮೈತ್ರಿಕೂಟದಿಂದ ಹೊರಬಂದಿದ್ದೀವಿ ಅನ್ನುವ ಅಧಿಕೃತ ಮಾತನ್ನ ಅವರು ಹೇಳಿದ್ದಾರೆ. ಮಗದೊಂದು ಕಡೆ INDA ಮೈತ್ರಿಕೂಟದಲ್ಲಿ ಪ್ರಾರಂಭಿಕ ಹಂತದಿಂದಲೂ ಸಹ ಗುರುತಿಸಿಕೊಳ್ಳದ ಒಂದು ಪಕ್ಷ, ಅದು ಆಮ್ ಆದ್ಮಿ ಪಕ್ಷ. ಸೊ ಇವತ್ತಿನ ಈ ಒಂದು ಸಭೆಗೆ ಭಾಗಿ ಆಗಿಲ್ಲ. ಇವತ್ತು ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಈ ಒಂದು ಸಭೆ ನಡೀತು.
ಆದರೆ ಈ ಸಭೆ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು, ಯಾಕಾಗಿ ಈಗ ಈ ಒಂದು ಸಭೆ ಆಯಿತು ಅಂತ ನಾವು ಒಂದು ಸ್ವಲ್ಪ ಅದನ್ನ ಗಮನ ಹರಿಸ್ತಾ ಹೋದ್ರೆ ವಿದ್ಯಾ, ಇವತ್ತಿನ ಸಭೆ ಕರೀಲಿಕ್ಕೆ ಪ್ರಮುಖ ಕಾರಣವೇ ಮಮತಾ ಬ್ಯಾನರ್ಜಿ ಅವರು. ಸೊ ತೃಣಮೂಲ ಕಾಂಗ್ರೆಸ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪಕ್ಷ ಹೀನಾಯವಾಗಿ ಸೋಲು ಕಂಡಂತ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಂಪರ್ಕ ಮಾಡಿ ಕೂಡಲೇ INDA ಮೈತ್ರಿಕೂಟದ ಸಭೆಯನ್ನ ಕರಿಬೇಕು ಅನ್ನುವ ಒಂದು ಮನವಿಯನ್ನ ಇಡ್ತಾರೆ. ಆ ಮನವಿಯ ಮೇರೆಗೆ ಈ ಒಂದು INDA ಮೈತ್ರಿಕೂಟದ ಒಂದು ಸಭೆ ನಡೆದಿದೆ. ಆದ್ರೆ ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈಗ ಯಾಕೆ ಮಮತಾ ಬ್ಯಾನರ್ಜಿ ಅವರು ಈ ಒಂದು INDA ಮೈತ್ರಿಕೂಟದ ಸಭೆಯನ್ನ ಕರೀಲಿಕ್ಕೆ ಆಗ್ರಹ ಮಾಡಿದ್ರು ಅಂತ ನೋಡಿ. ಒಂದು 2024ರ ಲೋಕಸಭೆ ಚುನಾವಣೆಯ ಬಳಿಕ ಒಂದೇ ಒಂದು ಸಭೆ ಆಗಿರಲಿಲ್ಲ ವಿದ್ಯಾ, INDA ಮೈತ್ರಿಕೂಟದ ಒಂದೇ ಒಂದು ಸಭೆ ನೋಡಿ. ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು ಲೋಕಸಭೆ ಎಲೆಕ್ಷನ್ಗೂ ಮುಂಚಿತವಾಗಿ, ಮತ್ತು NDA ಮತ್ತು ಬಿಜೆಪಿಯ ವಿರುದ್ಧ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ, ತಮ್ಮ ಬಲವನ್ನು ಪ್ರದರ್ಶನ ಮಾಡಲಿಕ್ಕೆ INDA ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡ್ರು. ಬಟ್ ರಿಸಲ್ಟ್ ಬಂದಾದ್ಮೇಲೆ 2024ರ ರಿಸಲ್ಟ್ ಬಂದಾದ್ಮೇಲೆ ಈ ಯಾವುದೇ ಪಕ್ಷಗಳ ನಾಯಕರು ಸಹ ಈ ಒಂದು ಮೈತ್ರಿಕೂಟದ ಸಭೆಯನ್ನು ಕರೀಲಿಕ್ಕೆ ಉತ್ಸಾಹವನ್ನು ತೋರಿಸಿರಲಿಲ್ಲ. ಯಾಕಾಗಿ ಅಂದ್ರೆ ಎಲ್ರಿಗೂ ಅವರದ್ದೇ ಆಗಿರ್ತಕ್ಕಂಥ ಒಂದಷ್ಟು ಲಾಭಗಳಿದ್ವು ಅವರವರ ರಾಜ್ಯಗಳಲ್ಲಿ. ಮಮತಾ ಬ್ಯಾನರ್ಜಿ ಅವ್ರಿಗೂ ಸಹ ಅಷ್ಟೇ 29 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ರು, ಕ್ವೈಟ್ ಗುಡ್ ನಂಬರ್ಸ್ ಅನ್ನು ಅವರು ಅಲ್ಲಿ ಗಳಿಸಿದ್ರು. ಸೊ ಹಾಗಾಗಿ ಅವರಿಗೆ ಅದರ ಅನಿವಾರ್ಯತೆ ಅವಶ್ಯಕತೆ ಇರಲಿಲ್ಲ ಆಗ. ಇನ್ನು ಈಗ ಮೊನ್ನೆ ನಡೆದಂತಹ ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿದೆ, ಸರ್ಕಾರವನ್ನ ಆಡಳಿತವನ್ನ ಕಳ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ. ಶಿವು, ನನ್ಗೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಆಯ್ತಪ್ಪ, ಈ INDA ಒಕ್ಕೂಟದಲ್ಲಿ ಎಲ್ಲರೂ ಬಂದು 23 ಟೀಮ್ಗಳು ಅಥವಾ ಪಕ್ಷಗಳು ಸೇರ್ಕೊಂಡಿದ್ವು, ಲೀಡರ್ ಯಾರು ಶಿವು ಇದಕ್ಕೆ? ಎಸ್, ಖಂಡಿತ INDA ಮೈತ್ರಿಕೂಟದ ಒಂದು ಪ್ರಮುಖವಾಗಿರ್ತಕ್ಕಂಥ ಸೆಟ್ ಬ್ಯಾಕ್ ಅಥವಾ ದೊಡ್ಡ ಚಾಲೆಂಜ್ ಏನು ಅಂದ್ರೆ ಈ ಮೈತ್ರಿಕೂಟದ ಲೀಡರ್ ಯಾರು ಅನ್ನುವಂಥದ್ದು. ಅಗೇನ್ ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಅಷ್ಟೇ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಒಪ್ಕೊಂಡು ಎಲೆಕ್ಷನ್ಗೆ ಹೋಗ್ಲಿಕ್ಕೂ ಸಹ ಸುಮಾರು ಜನ ಈ ಮೈತ್ರಿಕೂಟದ ಪಕ್ಷಗಳ ನಾಯಕರು ಒಪ್ಪಿಗೆಯನ್ನು ಅಂದ್ರೆ 100% ಒಪ್ಪಿಗೆಯನ್ನು ಕೊಟ್ಟಿರದೇ ಇರತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಇನ್ನು ಕಮ್ಮಿಂಗ್ ಬ್ಯಾಕ್, ಸೊ ಮಮತಾ ಬ್ಯಾನರ್ಜಿ ಅವರ ವಿಚಾರವನ್ನು ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ತೃಣಮೂಲ ಕಾಂಗ್ರೆಸ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರತಕ್ಕಂಥ ಒಂದಷ್ಟು ಬೆಳವಣಿಗೆಗಳೇನಿದೆಯಲ್ಲ ನೋಡಿ. ಇವತ್ತು ಒಂದ್ ಕಡೆ ಮಮತಾ ಬ್ಯಾನರ್ಜಿ ಅವರು ಡೆಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಕೂತ್ಕೊಂಡು ಈ ಒಂದು INDA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಂದೆ ಬಿಜೆಪಿ ವಿರುದ್ಧ ಯಾವ ರೀತಿಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬಟ್ ಅವರದ್ದೇ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿದೆಯಲ್ಲ, ಅದು ನಿಜಕ್ಕೂ ಮಮತಾ ಬ್ಯಾನರ್ಜಿ ಅವರಿಗೆ ಅತಿ ದೊಡ್ಡ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಒಬ್ರು ರಾಜ್ಯಸಭಾ MP ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅವರು ಹೊರಗಡೆ ಬಂದಿದ್ದಾರೆ. ಮಗದೊಂದು ಕಡೆ ಈಗ 20ಕ್ಕೂ ಹೆಚ್ಚು MP ಲೋಕಸಭೆಯ ಸದಸ್ಯರು MP ಈಗ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಸಂಪರ್ಕ ಮಾಡಿದ್ದಾರೆ. ನಮಗೆ NDA ಮೈತ್ರಿಕೂಟದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಡಿ ಅನ್ನುವ ರೀತಿಯಾದಂತಹ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಎಸ್, ಮಮತಾ ಬ್ಯಾನರ್ಜಿ ಅವರಿಗೆ ಈ ಸಂದರ್ಭದಲ್ಲಿ INDA ಮೈತ್ರಿಕೂಟದ ಸಭೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಬಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬೇಕಾಗಿದೆ. ಸೊ ಹಾಗಾಗಿಯೇ ಈ ಒಂದು ಸಭೆಯನ್ನ ಕರೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಅನ್ನುವ ಒಂದು ವಿಶ್ಲೇಷಣೆಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಆಡು ಭಾಷೆಯಲ್ಲಿ ಹೇಳೋದಾದ್ರೆ ದೀದಿ ಬೀದಿಗೆ ಬಂದ ಮೇಲೆ ಬುದ್ಧಿ ಬಂತು ಅನ್ಬೋದಾ? ಎನಿವೇ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.